ಏನು ಕರಾವಳಿ ಭಾಗಕ್ಕೆ ಹೋಗೋದಾದ್ರೆ ಇದೇ ಎರಡೂವರೆ ತಿಂಗಳ ಹಿಂದೆ ಬಿರು ಬೇಸಿಗೆಯಿಂದ ಕಂಗೆಟ್ಟಿದ್ದ ಕರಾವಳಿ ಭಾಗ, ಅದರಲ್ಲೂ ಉಡುಪಿ ಜನ ಮಳೆ ಯಾವಾಗಪ್ಪ ನಮ್ಮ ಕಡೆಗೆ ಬರುತ್ತೆ ಅಂತ ಕಾಯ್ತಾ ಇದ್ರು. ಬಟ್ ಈಗ ಕಳೆದ 15 ದಿನಗಳಿಂದ ನಿರಂತರ ಮಳೆಯಿಂದ ಕಂಗೆಟ್ಟು ಹೋಗಿದ್ದಾರೆ. ಸುಮಾರು 7 ತಾಲೂಕಲ್ಲಿ ಇದೀಗ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕೃಷ್ಣನೂರಿನಲ್ಲಿ ಕಡಿಮೆಯಾಗದ ಮಳೆಯಾರ್ಭಟ, ಪುನರ್ವಸು ಮುಗಿತು, ಈಗ ಪುಷ್ಯದ ಅಬ್ಬರ. ಇವತ್ತು ಕೂಡ ರೆಡ್ ಅಲರ್ಟ್ ಮುಂದುವರಿಕೆ. ಕರಾವಳಿ ಜಿಲ್ಲೆಯಾದ ಉಡುಪಿಯಲ್ಲಿ ಮುಂಗಾರು ಬೀಸುತ್ತಿಲ್ಲ, ಅಕ್ಷರಶಃ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಉಡುಪಿ ತಾಲೂಕಿನ ಎರಡೆರಡು ಹಂತದ ನೆರೆ ಆವರಿಸಿಯಾಗಿದೆ. ಇದೀಗ ಭಾರೀ ಮಳೆ ನೆರೆ ಕಾಪು ತಾಲೂಕನ್ನು ಕೂಡ ಕಾಡ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆ ಸುರಿತಾ ಇದೆ. ಕಾಪು ಭಾಗದಲ್ಲಿ ಹರಿಯುವಂತಹ ಪಾಪನಾಶಿನಿ ಮತ್ತು ಪಿನಾಕಿನಿ ನದಿ ತುಂಬಿ ಹರಿತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಜನವಸತಿ ಪ್ರದೇಶಕ್ಕೂ ಕೂಡ ಮಳೆ ನೀರು ನುಗ್ಗಿದೆ ಮತ್ತು ನದಿ ನೀರು ನುಗ್ಗಿರುವಂಥದ್ದು. ಅಂದರೆ ಇಡೀ ಉಡುಪಿಯ ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಉಡುಪಿಯ ಕೆಲ ಭಾಗದಲ್ಲಿ ನೆರೆಯಾದರೂ ಕೂಡ ಪಾಪನಾಶಿನಿ ಹೊಳೆ ತುಂಬಿ ಹರಿದಿರಲಿಲ್ಲ. ಆದರೆ ಕಳೆದ ರಾತ್ರಿ ಸುರಿದಂತಹ ಮಳೆ ಕೇವಲ ಉಡುಪಿ ಮಾತ್ರ ಅಲ್ಲ, ಹೆಬ್ರಿ ಮತ್ತು ಕಾರ್ಕಳ ಮತ್ತು ಪಶ್ಚಿಮ ಘಟ್ಟದಲ್ಲಿ ಸುರಿದಂತಹ ಮಳೆಯಿಂದ ಈ ಥರದ ನೀರು ನುಗ್ಗಿರುವಂಥದ್ದು. ಮಠದ ಬೆಟ್ಟು ವ್ಯಾಪ್ತಿ ಇದೆ, ಅಲ್ಲಿ ಸುಮಾರು 50ರಷ್ಟು ಮನೆಗಳಿರುವಂಥದ್ದು, ಅಲ್ಲೆಲ್ಲ ಜಲಾವೃತ ಆಗಿದೆ. ಆ ಭಾಗದಿಂದ ಜನ ಮೇಲ್ಭಾಗಕ್ಕೆ ಬಂದು ಇಲ್ಲಿದ್ದಾರೆ. ಸರ್, ಈ ಬಾರಿ ಸ್ವಲ್ಪ ಲೇಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಅಂದ್ರೆ ಮರಳೆಲ್ಲ ತೆಗೆದು ಕಮ್ಮಿ ಆಗಿದೆ ನೆರೆ ಹೇಗೆ ಅಂತ? ಯಾಕಂದ್ರೆ ಬೇರೆ ಕಡೆ ಎಲ್ಲ ಈಗ ಆಲ್ರೆಡಿ ನೆರೆ ಬಂದಿದೆ. ಅಂದ್ರೆ ನಮಗೆ ಆಲ್ಮೋಸ್ಟ್ ಈಗ 1 ತಿಂಗಳಿಂದ ಇಲ್ಲಿ ನೆರೆ ಬರಲಿಲ್ಲ. ಸೊ ಇಲ್ಲಿ ಇವಾಗ ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದು ನೀರು ಬರಲಿಕ್ಕೆ. ಸೊ ಇವಾಗ ನೀರು ಕ್ರಮೇಣ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಆಲ್ಮೋಸ್ಟ್ ಇವಾಗ 20-22 ಮನೆಗಳಿವೆ. ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಒಂದು 5-10 ಮನೆ ಉಂಟು, ಒಟ್ಟು 30-35 ಮನೆ ಉಂಟು ಇಲ್ಲಿ. ಸೊ ಇದೇ ರೀತಿ ಮಳೆ ಬಂದ್ರೆ, ಇದೇ ರೀತಿ ಗಾಳಿ ಬರ್ತಾ ಇದ್ರೆ ನೆರೆ ಖಂಡಿತವಾಗ್ಲಿ ಬರ್ತದೆ, ಜಾಸ್ತಿ ಆಗೋ ಸಾಧ್ಯತೆ ಇದೆ. ರಸ್ತೆಯ ಅಂಚಿನಲ್ಲಿ ಇರುವಂತಹ ತೋಟ ಇರ್ಬೋದು, ನಾಗನ ಗುಡಿ, ಅದರ ಜೊತೆಗೆ ದೈವದ ಗುಡಿಗಳಿಗೂ ಕೂಡ ಜಲಾವೃತ ಆಗಿದೆ. ಸಮುದ್ರದಲ್ಲಿ ಗಾಳಿಯ ಒತ್ತಡ ಏನಾದರೂ ಹೆಚ್ಚಾದಂತಹ ಸಂದರ್ಭದಲ್ಲಿ ನೀರು ಸಮುದ್ರಕ್ಕೆ ಸರಾಗವಾಗಿ ಹರಿದು ಹೋಗೋದಿಲ್ಲ. ಘಟ್ಟದಲ್ಲಿ ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ನೆರೆಯ ಮಟ್ಟ ಮತ್ತೆ ಹೆಚ್ಚಾಗಬಹುದು ಅನ್ನೋ ಮಾತುಗಳನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕಾಪು ತಾಲೂಕಿನ 7-8 ಗ್ರಾಮಗಳು ಅಕ್ಷರಶಃ ಜಲಾವೃತವಾಗಿದೆ. ಮನೆ ಮಂದಿಯನ್ನ ನೆರೆ ಆವರಿಸಿದೆ. ನದಿ, ಹೊಳೆಪಾತ್ರದ ಜನರ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ. ಈ ನಡುವೆ ನೆರೆಪೀಡಿತ ಪ್ರದೇಶದ ಮಠದ ಕುದ್ರುವಿನ ಮಕ್ಕಳು ರಜೆಯನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಹೋದ ವರ್ಷ 2 ಸಲ ಬಂದಿದೆ ಈಗ ನೆರೆ. ಈ ವರ್ಷ ಏನಾಗ್ತದೆ ಅಂತ ಗೊತ್ತಿಲ್ಲ. ಇನ್ನು ನೆರೆಲ್ಲ ಮೇಲೆ ಬರ್ತುಂಟೀಗ ಮನೆಗೆ, ಶಾಲೆಗೆ ಹೋಗುವ ಕಷ್ಟ ಆಗ್ತದೆ. ಆದ್ರೆ ಇವತ್ತು ರಜೆ ಕೊಟ್ಟಿದ್ದಾರೇನಾ, ನೆರೆ ಬಂದಿದೆ, ಈಗ ನಾಳೆ ಸಹ ರಜೆ ಸಿಗ್ಬೇಕು ನಮ್ಗೆ. ರಜೆ ಬೇಕಾಗ್ಬೋದು, ಅಂದ್ರೆ ನೆರೆ ಇರುವಾಗೆಲ್ಲ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ದೋಣಿಯಲ್ಲಿ ಹೋಗ್ಬೇಕಾಗ್ತದೆ. ಮತ್ತೆ ನಾವು ಶಾಲೆ ಬಿಟ್ಟು ಬರುವ ಸಮಯದಲ್ಲಿ ಅಲ್ಲಿ ಯಾರಾದ್ರೂ ಇದ್ರೆ ಆಗ್ತದೆ, ಇಲ್ಲದಿದ್ರೆ ಬರುದು ಕಷ್ಟ ಆಗ್ತದೆ ಶಾಲೆ ಇದ್ರೆ. ಮಕ್ಕಳ ಮನವಿಗೆ ಕರಗಿತು ಜಿಲ್ಲಾಧಿಕಾರಿಯ ಮನ. ಜಿಲ್ಲೆಯ 7 ತಾಲೂಕಿಗೆ ರಜೆ ಕೊಟ್ಟ ಡಿಸಿ. ಮುಂಜಾಗೃತಾ ಕ್ರಮವಾಗಿ PUC-ವರೆಗೂ ರಜೆ. ಉಡುಪಿ ಡಿಸಿ ಕೆ ವಿದ್ಯಾಕುಮಾರಿ ಅಳೆದು ತೂಗಿ IMD ಮುನ್ಸೂಚನೆಯನ್ನ ಗಮನಿಸಿ ರಜೆಯನ್ನು ಕೊಟ್ಟಿದ್ದಾರೆ. ನಿರಂತರ ಮಳೆ ಬೀಳ್ತಾ ಇರುವ ಕಾರಣ ಮಕ್ಕಳ ಮನವಿಯನ್ನು ಪುರಸ್ಕರಿಸಿ ಇಡೀ ಜಿಲ್ಲೆಗೆ ರಜೆಯನ್ನು ವಿಸ್ತರಿಸಿದ್ದಾರೆ. PUC-ವರೆಗೂ ಕೂಡ ರಜೆಯನ್ನ ಘೋಷಿಸಿದ್ದಾರೆ. ಕಾಪುವಿನ ಮಠದ ಕುದ್ರು, ಅಕ್ಕುಂದ್ರು, ಬೊಳ್ಜೆ, ಉಡುಪಿಯ ಕಲ್ಸಂಕ, ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದ ಕೆಲ ಭಾಗಗಳು ಜಲಾವೃತವಾಗಿದೆ. ಅಂಗಡಿ ಮುಂಗಟ್ಟುಗಳು ಮುಂದೆ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ನಾವು ಉಡುಪಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದಲ್ಲಿದ್ದೇವೆ. ನಾವು ನೋಡ್ಬೋದು, ಕೃಷ್ಣ ಮಠಕ್ಕೆ ಒಳಗೆ ಹೋಗುವಂತಹ ದ್ವಾರ ಇದು. ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೂ ಕೂಡ ನೆರೆಯ ಎಫೆಕ್ಟ್ ಬಿದ್ದಿದೆ ಅನ್ನುವಂಥದ್ದು. ಕೃಷ್ಣ ಮಠದ ದ್ವಾರದ ಮುಂಭಾಗದಲ್ಲಿರುವಂತಹ ಪಾರ್ಕಿಂಗ್ ಏರಿಯಾ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇಲ್ಲಿ ಈ ಭಾಗದಲ್ಲಿ ಮನೆಗಳು, ಅದರ ಜೊತೆಗೆ ಬೇರೆ ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರ್ಬೋದು, ಅಂಗಡಿಗಳು ಎಲ್ಲವೂ ಕೂಡ ಇಲ್ಲಿ ಜಲಾವೃತ ಆಗಿರುವಂಥದ್ದು. ನೋಡ್ಬೋದು ಜನ ಎಷ್ಟರ ಮಟ್ಟಿಗೆ ನೀರಿನಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸುತ್ತಮುತ್ತ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದೆ, ಹೋಟೆಲ್ ಇದೆ, ಅತಿಥಿ ಗೃಹಗಳಿರುವಂಥದ್ದು. ಇಡೀ ಪ್ರದೇಶ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯದಿಂದ ಬಂದಂತಹ ಜನಕ್ಕೆ ಸಾಕಷ್ಟು ಟೆನ್ಷನ್ ಆಗಿರುವಂಥದ್ದು. ಅಂದರೆ ಈ ಪ್ರಮಾಣದಲ್ಲಿ ಉಡುಪಿಯಲ್ಲಿ ಮಳೆ ಬೀಳ್ತಾ ಇದೆಯಾ ಅನ್ನುವಂಥದ್ದು. ಕೃಷ್ಣ ಮಠದ ಮತ್ತೊಂದು ಪ್ರದೇಶಕ್ಕೆ ಬಂದಿದ್ದೇವೆ. ಇಲ್ಲಿ ಬೈಲಕೆರೆ ಮತ್ತು ಕಲ್ಸಂಕಕ್ಕೆ ಹೋಗುವಂಥ ಜನಗಳು ನೆರೆ ನೀರಿನಲ್ಲಿ ಓಡಾಟ ಮಾಡುವಂಥ ದೃಶ್ಯಗಳು. ವಾಹನಗಳನ್ನು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೆ. ನಗರಸಭಾ ಸದಸ್ಯರುಗಳು ಕೂಡ ಇಲ್ಲೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಬೆಳಗ್ಗೆಯಿಂದ. ಅಂದರೆ ಈ ಭಾಗದಲ್ಲಿರುವ ಮನೆಯವರನ್ನೆಲ್ಲ ಶಿಫ್ಟ್ ಮಾಡೋದಕ್ಕೆ ಮತ್ತು ಈ ರಸ್ತೆಯಲ್ಲಿ ವಾಹನಗಳು ಓಡಾಡೋದಿಲ್ಲ ಅನ್ನೋದನ್ನು ತೋರಿಸೋದಕ್ಕೆ ಬ್ಯಾರಿಗೇಟ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಪಕ್ಕದಲ್ಲಿರುವ ಛತ್ರ ಆಗಿರ್ಬೋದು, ಟೀ ಸ್ಟಾಲ್ಗಳು, ಹೋಟೆಲ್, ಲಾಡ್ಜಿಂಗ್ ಎಲ್ಲವೂ ಕೂಡ ಜಲಾವೃತ ಆಗಿದೆ. ಆಟೋ ರಿಕ್ಷಾ ಸ್ಟ್ಯಾಂಡ್ ಎಲ್ಲವೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ.
ಅಂದರೆ ಲಾಡ್ಜ್ನಲ್ಲಿ ಇರುವಂಥ ಜನ ವಾಪಸ್ ಹೊರಗೆ ಬರದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬ್ರಹ್ಮಾವರ ತಾಲೂಕಿನ ಮಟಪಾಡಿ, ನೀಲಾವರ, ಹೇರೂರು ನದಿ ತೀರದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಗದ್ದೆ, ಕೃಷಿ ಭೂಮಿ, ತೋಟಗಳು, ಮನೆಯ ಸುತ್ತ ನದಿ ನೀರು ಹರಿದು ನೂರಾರು ಮನೆಗಳು ಜಲ ದಿಗ್ಬಂಧನ ಆಗಿದೆ. ಇವತ್ತು ಕೂಡ ಭಾರೀ ಮಳೆ ಬೀಳುವ ಮುನ್ಸೂಚನೆ ಸಿಕ್ಕಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.